ನಮಸ್ಕಾರ ಸ್ನೇಹಿತರೆ, ಆಶ್ರಮ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಲಕ್ಷ್ಮೀ ನಟೇಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಕ್ ಬ್ಲೌಸ್ಗಳನ್ನು ನಾವು ಯಾವ ರೀತಿ ಕಟ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಾನು ಲೆಂತ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ, ಅಗಲ ಎಷ್ಟಿದೆ ಅಂತ ಫಸ್ಟಿಗೆ ನೋಡ್ಕೊತಾ ಇದ್ದೀನಿ. ಯಾವುದೇ ಒಂದು ಬ್ಲೌಸ್ಗಳಾಗಲಿ, ವರ್ಕ್ ಬ್ಲೌಸ್ಗಳಲ್ಲಿ ಸಾಮಾನ್ಯವಾಗಿ ವರ್ಕಿಗೆ ಕೊಟ್ಟಾಗ ಕೆಲವೊಂದು ಟೈಮ್ಗಳಲ್ಲಿ ಏರ್ಪೇರುಗಳಾಗ್ತವೆ. ಹಾಗಾಗಿ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡ್ಕೊಂಡ್ರೆ ಕಟ್ ಮಾಡುವಾಗ ನಮಗೆ ಈಸಿ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. ನೋಡಿ, ನಾವು ಎದೆ ಸುತ್ತಳತೆನ ರೆಡಿ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಬೆನ್ನಿನ ಉದ್ದನ ರೆಡಿ ಅವರಿಗೆ 15 ಬೇಕು. ನಾನು 1 ಇಂಚ್ ಎಕ್ಸ್ಟ್ರಾ 16 ಇಂಚಿಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಈ ಭಾಗದಲ್ಲೂ ಸಹ 16 ಇಂಚಿಗೆ ಮಾರ್ಕ್ ಮಾಡಿ ಒಂದು ಗೆರೆ ಅನ್ನೋದನ್ನು ಎಳಿತಾ ಇದ್ದೀನಿ. ಸ್ನೇಹಿತರೆ, ಇದು ನಾನು ಸಪ್ರೇಟ್ ಭಾಗಗಳನ್ನಾಗಿ ಮಾಡ್ತಾಯಿದ್ದೀನಿ. ಮುಂಭಾಗ ಹಿಂಭಾಗ ಎಲ್ಲ ನೋಡ್ತಾ ಇರ್ಬೋದು ನೀವು. ನೋಡಿ, ಈಗ ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ನಾನು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಕುತ್ತಿಗೆ 2, ಭುಜ 3, ಕಂಕ್ಳಿಯವರಿಗೆ 5 ಮುಕ್ಕಾಲಿಗೆ ನೋಡಿ ರೆಡಿ ಬಂದ್ಬಿಟ್ಟು 5ವರೆಗೆ ಇರಬೇಕು. ಕಂಕ್ಳಿಯವರಿಗೆ 5 ಮುಕ್ಕಾಲಿಗೆ ಇಡ್ತಾಯಿದ್ದೀನಿ. ಈಗ ಒಂದು ಬಾಕ್ಸ್ ಅನ್ನೋದನ್ನು ಮಾಡ್ಕೊಳ್ಳೋಣ. ಸ್ನೇಹಿತರೆ, ತುಂಬಾ ಈಸಿ ಇರುತ್ತೆ ವರ್ಕ್ ಬ್ಲೌಸ್ಗಳು ಕಟ್ಟಿಂಗ್ ಆಗಲಿ. ನೋಡಿ, ನಾವು ವರ್ಕ್ ಬ್ಲೌಸ್ಗಳಲ್ಲಿ ನಾವು ಹಿಂಭಾಗನ 1 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಶೋಲ್ಡರ್ ಡ್ರಾಪಿಗೂ ಸಹ ನಾನು ಮಾರ್ಕ್ ಮಾಡಿ ಎದೆ ಸುತ್ತಳತೆ ಬ್ಲೌಸ್ಗಳಲ್ಲಿ ಎಷ್ಟಿರುತ್ತೋ ಅಷ್ಟನ್ನ ರೆಡಿ ತೊಗೊತಾ ಇದ್ದೀನಿ. ಅವರಿಗೆ ರೆಡಿ 9.5 9 ಇಂಚು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾಯಿದ್ದೀನಿ. ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ನೋಡಿ, ಕೆಳಗಡೆ ಭಾಗದಿಂದ 3 ಇಂಚಿಗೆ ಒಂದು ಮಾರ್ಕ್ ಮಾಡಿ ಒಂದು ಶೇಪ್ ಕೊಡೋದಕ್ಕೆ ಮಾಡ್ತಾಯಿದ್ದೀನಿ. ನಂತರ ನಾನು ಶೋಲ್ಡರ್ ಡ್ರಾಪಿಗೂ ಸಹ ನಾನು ಮಾರ್ಕ್ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಾನು ಯಾವುದೇ ರೀತಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋದಿಲ್ಲ, ಬರೀ ಕಂಕ್ಳು ಭಾಗ ಮಾತ್ರ ಕಟ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾವು ಒಂದೇ ಸಮ ಇಟ್ಕೊಂಡು ನಾವು 1 ಇಂಚಿಗೆ ಏನು ಮಾರ್ಕ್ ಮಾಡಿದ್ವಲ್ಲ ಆ ಭಾಗ ಮಾತ್ರ ಕಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ನೇಹಿತರೆ, ವರ್ಕ್ ಬ್ಲೌಸ್ಗಳಲ್ಲಿ 1 ಇಂಚು ಹಿಂಭಾಗ, ಮುಂಭಾಗ ಅರ್ಧ ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡೋದ್ರಿಂದ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ನೋಡಿ, ಮೇಲ್ಗಡೆನೂ ಸಹ ಶೋಲ್ಡರ್ ಡ್ರಾಪಿಗೆ ಒಂದು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಒಂದು ನಾಚ್ ಅನ್ನೋದನ್ನು ಕೊಡ್ತಾಯಿದ್ದೀನಿ. ನೋಡಿ, ಈಗ ಬ್ಯಾಕ್ ಪಾರ್ಟೆಲ್ಲ ಆಗಿದೆ. ಈಗ ಫ್ರಂಟ್ ಪಾರ್ಟಲ್ಲಿ ಒಂದು 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಗೆರೆ ಅನ್ನೋದನ್ನು ಎಳಿತಾ ಇದ್ದೀನಿ. ಆ ಭಾಗನ ಫ್ರಂಟ್ ಭಾಗ ಅಂತ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಟ್ರೈಟಾಗಿ ಒಂದು ಗೆರೆ ಎಳಿತಾ ಇದ್ದೀನಿ. ಇಲ್ಲೂ ಸಹ ಸ್ಟ್ರೈಟಾಗಿ ಒಂದು ಗೆರೆ ಎಳೆದು ಈಗ ನಂತರ ಮಾರ್ಕ್ ಮಾಡೋಣ ಬನ್ನಿ. ನೋಡಿ, 1/2 ಇಂಚಿನಷ್ಟೇ ಗ್ಯಾಪ್ ಇರೋದಷ್ಟೇ. ಈಗ ಪುನಃ ಕುತ್ತಿಗೆ 2 ಇಂಚು, ಭುಜ 3 ಇಂಚು, ಕಂಕ್ಳು ಭಾಗ 5 ಮುಕ್ಕಾಲು ತೊಗೊಂಡಿದ್ದೀನಿ. ಇವರಿಗೆ ನಾವು 6ವರೆಗೂ ಸಹ ನಾವು ಕಂಕ್ಳು ಭಾಗನ ತಗೋಬೋದು, ಏನು ತೊಂದರೆ ಇಲ್ಲ. ಕಮ್ಮಿ ಆಗಬಾರ್ದು ಅಷ್ಟೇ. ಮತ್ತು ಕೈ ಫ್ರೀನೆಸ್ ಇರೋಲ್ಲ. ತೋಳು ಭಾಗಗಳನ್ನು ನಾವು ಕೈ ಭಾಗಗಳನ್ನು ಆದಷ್ಟು ಸ್ವಲ್ಪ 1/2 ಇಂಚಿಗೆ ತೊಗೊಳೋದ್ರಿಂದ ಏನು ತೊಂದರೆ ಇಲ್ಲ. ಏಕೆಂದರೆ ಮೇಲ್ಗಡೆ ಶೋಲ್ಡರ್ ಡ್ರಾಪಿಗೆ ನಾವು ಕಟ್ ಮಾಡೋದ್ರಿಂದ
ಅಲ್ಲಿಗೆ ಕಟ್ಟಿಂಗ್ ಹೋಗಿ ಸ್ಟಿಚಿಂಗ್ ಹೋಗಿ ನಮಗೆ ರೆಡಿ ಸ್ಟಿಚ್ಚು 5ವರೆಗೇ ಸಿಗುತ್ತೆ. ಹಾಗಾಗಿ ನೋಡಿ, ಕೆಳಭಾಗದಲ್ಲಿ ಮುಂಭಾಗದಲ್ಲಿ ಅರ್ಧ ಇಂಚಿಗಷ್ಟೇ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಅರ್ಧ ಇಂಚ್ ಅಷ್ಟೇ ತಗೊಂಡಿರೋದು. ನಂತರ ನಾನು ಕೆಳಭಾಗದಿಂದ 3 ಇಂಚಿಗೊಂದು ಮಾರ್ಕ್ ಮಾಡಿ, ಮೇಲ್ಭಾಗದಲ್ಲೂ ಸಹ ನಾನು 1/2 ಇಂಚಿಗೊಂದು ಶೋಲ್ಡರ್ ಡ್ರಪ್ಪಿಗೂ ಸಹ ಮಾರ್ಕ್ ಮಾಡಿ, ನಂತರ ನಾನು ಒಂದು ಶೇಪ್ ಕೊಡೋದಕ್ಕೆ ಪಕ್ಕದ ಭಾಗದಲ್ಲೂ ಸಹ ನಾವು 3 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ ಆ ಭಾಗದಲ್ಲೂ ಸಹ ಒಂದು 1/2 ಇಂಚಿಗೆ ಮಾರ್ಕ್ ಮಾಡಿ, ಶೋಲ್ಡರ್ ಡ್ರಪ್ಪಿಗೆ ಮಾರ್ಕ್ ಮಾಡಿ ಒಂದು ಶೇಪ್ ಅನ್ನೋದನ್ನು ಕೊಟ್ಟಿದ್ದೀನಿ. ನೋಡಿ, ಮೇಲ್ಗಡೆನೂ ಸಹ ಒಂದು ಶೋಲ್ಡರ್ ಡ್ರಪ್ಪಿಗೂ ಸಹ ಮಾರ್ಕ್ ಮಾಡಿದ್ದೀನಿ. ನೋಡಿ, ಇಲ್ಲೂ ಸಹ ನಾನು ಯಾವುದೇ ರೀತಿ ಮುಂಭಾಗ ನೆಕ್ಗಳನ್ನು ಕಟ್ ಮಾಡಲ್ಲ. ನಾವು ಬರೀ ಮಾರ್ಕ್ ಮಾಡೋದಷ್ಟೇ. ನಿಮಗೆ ಕಟ್ಟಿಂಗ್ ಭಾಗದಲ್ಲಿ ಕೊನೆಯಲ್ಲಿ ನಿಮಗೆ ಏನಕ್ಕೆ ಅಂತ ತೋರಿಸ್ತೀನಿ. ನಮಗೆ ಮುಂಭಾಗದ ನೆಕ್ಕು 7.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಒಂದು ಬಾಕ್ಸ್ ಅನ್ನೋದನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ನಾನು ಡಾಟ್ಗಳಿಗೆ ಮಾರ್ಕ್ ಮಾಡ್ತೀನಿ. ನೋಡಿ, ಎದೆಯ ಮುಂಭಾಗ ಬಸ್ ಪಾಯಿಂಟ್ ಅಂತ ಅಂತೀವಲ್ಲ ಅದನ್ನು 12 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ. ನಂತರ ನಾನು ನೆಕ್ಕಿನ ಭಾಗದಲ್ಲಿ 5 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಕೈ ಭಾಗದಲ್ಲಿ ನಮಗೆ ಬ್ಲೌಸ್ಗಳಲ್ಲಿ ಎಷ್ಟು ಕೊಟ್ಟಿರ್ತಾರೋ ಅಷ್ಟನ್ನು 1/2 ಇಂಚ್ ಎಕ್ಸ್ಟ್ರಾ ತೊಗೊಳೋದು ಅಷ್ಟೇ. ನೋಡಿ, ಈಗ 3 ಡಾಟು ಆದಮೇಲೆ ಒಂದು ಕ್ರಾಸ್ ಪಟ್ಟಿಯಾಗಿ ಶೇಪ್ ಕೊಡೋದು. ನೋಡಿ, ಶೇಪ್ ಕೊಟ್ಟಾದಮೇಲೆ ಈಗ ಡಾಟ್ಗಳಲ್ಲಿ ವ್ಯತ್ಯಾಸ ಏನಿಲ್ಲ. ನಾವು ಮಾಮೂಲಿ ಬ್ಲೌಸ್ಗಳಿಗೆ ಏನು ನಾವು ಡಾಟ್ ಅಂತ ಮಾರ್ಕ್ ಮಾಡ್ತೀವಲ್ಲ, ಇಲ್ಲೂ ಸಹ 4.5 ತೊಗೊತಿದ್ವಿ. ಇಲ್ಲಿಂದ 1/2 ಇಂಚ್ ಎಕ್ಸ್ಟ್ರಾ 5 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ವಿ. ಏಕೆಂದರೆ 1/2 ಇಂಚು ಸಹ ಸೇರುತ್ತೆ ಈ ಭಾಗದಲ್ಲಿ. ಹಾಗಾಗಿ ಉದ್ದನ 2.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಭಾಗದಲ್ಲಿ 1 ಇಂಚು, ಈ ಭಾಗದಲ್ಲಿ 1 ಇಂಚನ್ನ ಮಾರ್ಕ್ ಮಾಡಿ ಅದು ಕೋನ್ ಶೇಪಲ್ಲಿ ಇವಾಗ ಶೇಪ್ ಕೊಡ್ತಾಯಿದ್ದೀನಿ. ನೋಡಿ, ಇಲ್ಲೂ ಸಹ ಅದೇ ರೀತಿಯಾಗಿ ಶೇಪ್ ಕೊಟ್ಟು ನಂತರ ನಾನು ಅದೇ ಸ್ಕೇಲನ್ನೇ ನಾವು 2ನೇ ಡಾಟಿಗೆ ಒಂದು 3 ಇಂಚಿನಷ್ಟು ಒಂದು ನೋಡ್ಕೊಂಡು, ನೋಡಿ 3 ಇಂಚು ಅಥವಾ 3.5 ಇಂಚಸ್ ಒಳಗಡೆ ಇದ್ರೇ ಒಳ್ಳೆಯದು. ನಾನೀಗ 3 ಇಂಚಿಗಷ್ಟೇ ಮಾರ್ಕ್ ಮಾಡಿರೋದು. ನಂತರ ನಾವು ಟೇಪನ್ನು ತಗೊಂಡು ಮಧ್ಯಭಾಗವನ್ನು ನೋಡಿಕೊಂಡು ಅಲ್ಲಿಂದ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇದಾಗಿದೆ ಇವಾಗ. ನಂತರ 2 ಇಂಚಿಗೆ ಕೆಳಗಡೆ ಭಾಗದಿಂದ ಮಾರ್ಕ್ ಮಾಡಿ, ನಂತರ ನಾನು ಎಲ್ಲ ಡಾಟ್ಗಳನ್ನು ನೋಡಿ 2 ಇಂಚಿನ ನಂತರ ಅಷ್ಟೇ. ನೋಡಿ, ಇಲ್ಲೂ ಸಹ 2 ಇಂಚಿನ ನಂತರ ನೋಡಿಕೊಂಡು ಒಂದು ಶೇಪ್ ಅನ್ನೋದನ್ನು ಕ್ರಾಸಾಗಿ ಕೊಡ್ತಾಯಿದ್ದೀನಿ. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ಡಾಟಿಂದೆಲ್ಲ ರೆಡಿಯಾಗಿದೆ. ಇವಾಗ ಕಟ್ ಮಾಡೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ಕ್ರಾಸ್ ಪಟ್ಟಿನ ಕಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ನಂತರ ನಾನು ಕಂಕ್ಳು ಭಾಗ ಮಾತ್ರ ಕಟ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾವೇನು ಶೇಪಲ್ಲಿ ಇರುತ್ತಲ್ಲ ಸ್ನೇಹಿತರೆ ಅದೇ ರೀತಿಯಾಗಿ ಕಟ್ ಮಾಡೋದು. ಈ ವರ್ಕ್ ಬ್ಲೌಸ್ಗಳಲ್ಲಿ ಕಂಕ್ಳು ಭಾಗ ಮಾತ್ರ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡೋವಾಗ ನೆಕ್ಗಳನ್ನು ಕಟ್ ಮಾಡ್ಕೊಂಡ್ರೆ ಆಯಿತು. ತುಂಬಾ ಈಸಿ ಮೆಥಡ್ ಸ್ನೇಹಿತರೆ. ನೋಡಿ, ಇಲ್ಲೂ ಸಹ ನಾನು ಯಾವುದೇ ರೀತಿಯಾಗಿ ನೆಕ್ ಭಾಗನ ಕಟ್ ಮಾಡ್ತಾಯಿಲ್ಲ. ನೋಡ್ತಾ ಇರ್ಬೋದು ನೀವು. ನಾನು ಬರೀ ಕಂಕ್ಳು ಭಾಗ ಕಟ್ ಮಾಡಿಬಿಟ್ಟು ಡಾಟಿಗೆ ನಾವೇನು ಮಾರ್ಕ್ ಮಾಡಿದ್ವಲ್ಲ ಆ ಭಾಗಗಳೆಲ್ಲ ಸುತ್ತು ನಾನು ನಾಚ್ ಅನ್ನೋದನ್ನು ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲೂ ಸಹ ನಾಚ್ ಮಾಡ್ತಾಯಿದ್ದೀನಿ. ಎದೆ ಸುತ್ತಳತೆಗೂ ಸಹ ನಾನು ನಾಚ್ ಅನ್ನೋದನ್ನು ಮಾಡ್ತಾಯಿದ್ದೀನಿ.
ನೋಡಿ ಸ್ನೇಹಿತರೆ, ಇದಾಗಿದೆ. ಈಗ ಮೇನ್ ಫ್ಯಾಬ್ರಿಕ್ನ ತೊಗೊಂಡು ನಾವು ಯಾವ ರೀತಿಯಾಗಿ ಕಟ್ಟಿಂಗನ್ನು ನೋಡೋಣ ಬನ್ನಿ. ನೋಡಿ, ಒಂದೇ ಸಮವಾಗಿ ಇಟ್ಕೋಬೇಕು ಸ್ನೇಹಿತರೆ. ಯಾವುದೇ ರೀತಿ ವ್ಯತ್ಯಾಸಗಳನ್ನು ಆಗದೇ ಇರೋ ರೀತಿಯಾಗಿ ಒಂದೇ ಸಮವಾಗಿ ಜೋಡಿಸ್ಕೊಂಡು ಒಂದು ಗುಂಡು ಪಿನ್ ಅನ್ನೋದನ್ನು ತಗೊಂಡು ಕ್ಲೀನಾಗಿ ಒಂದೇ ಜಾಗದಲ್ಲಿ ಇರೋ ಹಾಗೆ ನೋಡಿಕೊಂಡು ಗುಂಡು ಪಿನ್ ಸಹಾಯದಿಂದ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ನಾನು ಇದು ಕಟ್ ಮಾಡ್ತಿರೋದು ಬ್ಯಾಕ್ ಪಾರ್ಟು. ಸ್ವಲ್ಪ ಶೇಪ್ಗಳು ವ್ಯತ್ಯಾಸ ಆದ್ರೂ ತುಂಬಾ ರಿಸ್ಕ್ ಆಗುತ್ತೆ. ಹಾಗಾಗಿ ನೋಡ್ಕೊಂಡು ಕಟ್ ಮಾಡಬೇಕು ವರ್ಕ್ ಬ್ಲೌಸ್ಗಳಲ್ಲಿ. ನೋಡಿ, ಒಂದೇ ಸಮ ಇರೋದು ನೋಡ್ಕೊಂಡು ನಾನು ಗುಂಡು ಪಿನ್ನ ಹಾಕ್ಕೊಂಡಿದ್ದೀನಿ. ನಂತರ ನಾನು ಲೈನಿಂಗ್ ಭಾಗವನ್ನು ಏನು ಕಟ್ ಮಾಡ್ಕೊಂಡಿದ್ನಲ್ಲ ಆ ಭಾಗದಿಂದ ಸ್ವಲ್ಪ 1/2 ಇಂಚಿನಷ್ಟು ಮೇಲಷ್ಟೇ ಹಿಡ್ಕೊತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ನೀವು, ಅಷ್ಟೇ ಇಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲೂ ಸಹ ಒಂದೇ ಸಮ ಬರೋ ಹಾಗೆ ನೋಡಿಕೊಂಡು ನಾವು ಮಾರ್ಕ್ ಅನ್ನೋದನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಕಟ್ ಮಾಡೋ ಭಾಗದಲ್ಲಿ ಈಸಿಯಾಗಿ ನಾವು ಕಟ್ ಮಾಡ್ಕೋಬೋದು ಅನ್ನೋ ಉದ್ದೇಶ ಅಷ್ಟೇ. ನೋಡಿ, ಒಂದೇ ಸಮವಾಗಿ ಬರೋವಾಗ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇಲ್ಲೂ ಸಹ ಒಂದು ಗುಂಡು ಪಿನ್ನನ್ನು ಹಾಕ್ಕೊಂಡ್ರೆ ಒಳ್ಳೆಯದು, ಜಾರಡಲ್ಲ ಅನ್ನೋ ಉದ್ದೇಶ ಅಷ್ಟೇ. ಈಗ ಒಂದೇ ಸಮವಾಗಿ ಕಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಆದಷ್ಟು ವರ್ಕು ಬ್ಲೌಸ್ಗಳನ್ನು ನೋಡಿಕೊಂಡು ನಿಧಾನವಾಗಿ ಕಟ್ ಮಾಡಬೇಕು. ಏಕೆಂದರೆ ಬ್ಯಾಕ್ ಪಾರ್ಟಲ್ಲಿ ನೆಕ್ಕಿನ ಭಾಗ ಬರೋದ್ರಿಂದ ಆದಷ್ಟು ಬಟ್ಟೆಗಳನ್ನು ಒಂದೇ ಸಮವಾಗಿ ಇಟ್ಕೊಂಡು ಕಟ್ ಮಾಡೋದ್ರಿಂದ ಯಾವುದೇ ರೀತಿ ರಿಸ್ಕ್ ಆಗೋಲ್ಲ ಅಷ್ಟೇ. ನೋಡಿ, ಈಗ ಬ್ಯಾಕ್ ಪಾರ್ಟೆಲ್ಲ ಆಗಿದೆ. ಇವಾಗ ನೋಡಿ, ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈಗ ಮುಂಭಾಗಗಳನ್ನು ಕಟ್ ಮಾಡ್ಕೊಳ್ಳೋಣ ಬನ್ನಿ. ಈ ಮುಂಭಾಗ ನೆಕ್ಕು ಅಷ್ಟೇ ಒಂದೇ ಸಮ ಇರೋದು ನೋಡಿಕೊಂಡು ಕಟ್ ಮಾಡ್ಕೊಳೋದು ಅಷ್ಟೇ. ಇಲ್ಲೂ ಸಹ ಲೈನಿಂಗ್ ಪೀಸನ್ನು ತಗೊತಾ ಇದ್ದೀನಿ. ಸ್ನೇಹಿತರೆ, ಇಲ್ಲೂ ಸಹ ಯಾವುದೇ ರೀತಿ ನಾನು ಲೈನಿಂಗ್ ಭಾಗವನ್ನು ಕಟ್ ಮಾಡ್ಕೊಂಡಿಲ್ಲ. ಸೀದವಾಗಿ ಇಟ್ಕೊಂಡು ಒಂದೇ ಸಮ ಬರೋ ಹಾಗೆ ನೋಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಆ ಶೇಪ್ ಏನಿರುತ್ತಲ್ಲ ಆ ಶೇಪಿನ ರೀತಿಯಾಗಿ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇಲ್ಲೂ ಸಹ ಒಂದು ಗುಂಡು ಪಿನ್ ಅನ್ನೋದನ್ನು ಹಾಕ್ಕೊಂಡು ಒಂದೇ ಸಮ ಬರೋ ಹಾಗೆ ನೋಡಿಕೊಂಡು ಆ ಕುತ್ತಿಗೆ ಭಾಗ ನಾವೇನು ನಾಚು ಕೊಟ್ಟು ಅನ್ನೋದನ್ನು ಮಾರ್ಕ್ ಮಾಡಿರ್ತೀವಲ್ಲ ಆ ಭಾಗವನ್ನು ಒಂದೇ ಸಮ ರೀತಿಯಾಗಿ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ನೋಡಿ ತುಂಬಾ ಈಸಿಯಾಗಿರುತ್ತೆ ಸ್ನೇಹಿತರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವು ಅತಿ ಸುಲಭವಾಗಿ ವರ್ಕ್ ಬ್ಲೌಸ್ಗಳನ್ನು ಯಾವುದೇ ರೀತಿ ಟೆನ್ಷನ್ ಇಲ್ಲದೇ ಆರಾಮ್ಸಾಗಿ ಕಟ್ ಮಾಡ್ಬೋದು. ಇಲ್ಲೂ ಸಹ ಆ ವರ್ಕೇನು ಮಾಡಿಸಿರ್ತಾರಲ್ಲ ಆ ವರ್ಕ್ ಮಾಡಿಸೋ ಭಾಗದಿಂದ ಸ್ವಲ್ಪ 1/2 ಇಂಚಿಗಷ್ಟೇ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಕಂಕ್ಳು ಭಾಗನೂ ಸಹ ಬಟ್ಟೆಗಳು ತುಂಬಾ ವ್ಯತ್ಯಾಸವಾಗಿರ್ತವೆ, ಹಿಂದೆ ಮುಂದೆ ಆಗಿರ್ತವೆ. ಅದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಸ್ವಲ್ಪ 1/2 ಇಂಚಿನಷ್ಟು ಗ್ಯಾಪ್ ಬಿಟ್ಕೊಂಡು ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸ್ಟಿಚ್ ಮಾಡುವಾಗ ಎಲ್ಲ ಭಾಗಗಳನ್ನು ಸ್ಟಿಚ್ಚೆಲ್ಲ ಆದಮೇಲೆ ಒಂದೇ ಸಮನಾಗಿ ಕಟ್ ಮಾಡಿಕೊಂಡ್ರೆ ಆಯಿತು.
ನೋಡೋದ್ರಲ್ಲ ಸ್ನೇಹಿತರೆ, ಅತಿ ಸುಲಭವಾಗಿ ನಾವು ಯಾವ ರೀತಿ ವರ್ಕ್ ಬ್ಲೌಸ್ಗಳನ್ನು ಕಡಿಮೆ ಸಮಯಗಳಲ್ಲಿ ಕಟ್ ಮಾಡ್ಬೋದು ಅಂತ. ನೋಡಿ, ತೋಳಿನ ಭಾಗನೂ ಆಗಿದೆ, ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು.